ತ್ವಂ ಆಖ್ಯಾತುಮುಪಚಕ್ರಮೇ, ನಡೆದದ್ದೇನು ಎಲ್ಲವನ್ನು ನಿನಗೆ ಚೂರು ಬಿಡದೆ ಹೇಳ್ತೇನೆ ಅಂತ ಹೇಳಲಿಕ್ಕೆ ಶುರು ಮಾಡುತ್ತಾಳೆ. ರಾಮನ ಬಗ್ಗೆ ಒಂದಿಷ್ಟು ಹೇಳುತ್ತಾಳೆ. ಉದ್ದವಾದ ತೋಳುಳ್ಳ, ಅಗಲವಾದ ಕಣ್ಣುಳ್ಳ, ನಾರು ಮಡಿಯನ್ನುಟ್ಟ, ಅಜಿನವನ್ನು ತೊಟ್ಟ, ಮನ್ಮಥನಂತೆ ಚೆಲುವನ್ನು ಹೊಂದಿರುವ ರಾಮನೆಂಬವ ದಶರಥನ ಮಗನಿದ್ದಾನೆ. ಇಂದ್ರನ ಧನುಸ್ಸು, ಇಂದ್ರಚಾಪ ಅಂದರೆ ಈ ಮಳೆಗಾಲದ ಹೊತ್ತಿನಲ್ಲಿ ಬರುವಂತಹ ಕಾಮನ ಬಿಲ್ಲು, ಅಂತಹ ಸುಂದರವಾದ ಬಿಲ್ಲು ಅವನ ಕೈಯಲ್ಲಿದೆ. ಇಂದ್ರಚಾಪ ನಿಭಂ ಚಾಪಂ, ಅದನ್ನು ಹಿಡಿದುಕೊಂಡು ಅದಕ್ಕೆ ಆಚೆ ಈಚೆ ಎಲ್ಲ ಕಡೆಗೆ ಬಂಗಾರದ ಕಟ್ಟು ಹಾಕಿದೆ. ಅಂಥ ಕಟ್ಟು ಹಾಕಿದ ಕನಕಾಂಗದಂ ಬೆಳಗುವ ಅವನ ಕೈಯಲ್ಲಿ ಬಾಣಗಳನ್ನು ಎಲ್ಲಿ ಇಡ್ತಾನೆ, ಯಾವಾಗ ಇಡ್ತಾನೆ, ಹೇಗೆ ಬಿಡ್ತಾನೆ, ಎಷ್ಟು ಬಿಡ್ತಾನೆ, ಯಾವ ದಿಕ್ಕಿಗೆ ಬಿಡ್ತಾನೆ, ಯಾವ ಕಡೆಯಿಂದ ಅವನದನ್ನು ಪ್ರತಿಕ್ರಿಯೆ ನೀಡ್ತಾ ಇದ್ದಾನೆ, ಇದ್ಯಾವುದು ಗೊತ್ತಾಗದಷ್ಟು ವೇಗವಾಗಿ ಬಾಣಗಳನ್ನು ಪ್ರಯೋಗಿಸ್ತಾನೆ. ಅವನ ಆ ಧನುಸ್ಸಿನ ಮತ್ತು ಬಾಣಗಳು ಹೋಗುವ ಧ್ವನಿ ಇದೆಯಲ್ವ, ಇದು ಕಿವಿಯ ಪಕ್ಕದಲ್ಲಿ ಹಾದು ಹೋದ್ರೇ ಕಿವಿ ಸೀಳಿದಾಗ ಆಗುತ್ತೆ. ಕಿವಿಗೆ ತಾಗಿ ಮೈ ಎದೆಗೆ ಒಡೆದು ಸಾಯಬೇಕಾಗಿಲ್ಲ. ಅದು ಹೋಗುವ ಕ್ಷಿಪಣಿಯ ವೇಗವೇ ನಮ್ಮನ್ನು ಎದೆಗುಂದಿಸುವಂಥದ್ದು. ಅತ್ಯಂತ ಘೋರವಾದ ರೀತಿಯಲ್ಲಿ ನಾವೆಲ್ಲ ಯುದ್ಧ ಮಾಡಿ ದೊಡ್ಡ ದೊಡ್ಡ ಬೆಟ್ಟಗಳ ಮಳೆಯನ್ನೇ ಚೆಲ್ಲಿದಾಗಲೂ ಆ ಬೆಟ್ಟಗಳನ್ನೇ ಪುಡಿಗಟ್ಟಬಲ್ಲಂತಹ ಬಾಣಗಳ ಪ್ರತಿ ವರ್ಷವನ್ನು, ಪ್ರತಿ ಮಳೆಯನ್ನು ಆತನು ಸುರಿಸುವವನಿದ್ದಾನೆ. ನಾವೆಲ್ಲ ಒಟ್ಟಿಗೆ ನಿಂತು ಹೋರಾಡುವಾಗ ಅವನು ಒಬ್ಬನೇ ಇದ್ದ. ಅವನಲ್ಲಿ ಕೈಯಲ್ಲಿ ಧನುಸ್ಸು ಮಾತ್ರ ಇತ್ತು. ಸಾಯ್ತಾ ಇದ್ದವರು ಪ್ರತಿ ಕ್ಷಣಕ್ಕೂ ಕೂಡ ನಮ್ಮವರೇ ಆಗಿದ್ದರು. ಮೊದಲು 14 ಜನ ಹೋದರು, ಹೆಣವಾಗಿ ಬಂದರು. ಮತ್ತೆ 14,000 ಜನ ಹೋದ್ವಿ, ಯಾರೂ ಕೂಡ ಉಳಿಲಿಲ್ಲ. ಏಕಾಕತಂಚಿದುನ್ಮುಕ್ತ, ನಾನು ಮಾತ್ರ ಹೇಗೋ ತಪ್ಪಿಸಿಕೊಂಡೆ. ಬಹುಶಃ ಇಷ್ಟಿರ್ಬೋದು. ಸ್ತ್ರೀವಧಂ ಶಂಕಮಾನೇನ ರಾಮೇಣ ವಿದಿತಾತ್ಮನ, ಹೆಣ್ಣಾದವಳನ್ನು ಕೊಲ್ಲಬಾರ್ದು ಅಂತನ್ನುವ ಒಂದು ಕಾರಣಕ್ಕೆ ನನ್ನನ್ನು ಉಳಿಸಿದ ಅಂತ ಕಾಣುತ್ತೆ. ಬಿಟ್ಟರೆ ಉಳಿದಂತೆ ಯಾವ ರೀತಿಯಿಂದಲೂ ಕೂಡ ಅವನು ಕರುಣೆನೇ ತೋರಿಸಲಿಲ್ಲ ಯಾರ ಮೇಲೂ, ಯಾರನ್ನೂ ಉಳಿಸಲಿಲ್ಲ. ಎಲ್ಲರೂ ಕೂಡ ಬಿದ್ದವರು ಹೆಣದ ರಾಶಿಯಾಗಿಯೇ ನಮಗೆ ಕಂಡದ್ದು ಹೊರತು ನಗುವ ಮೋರೆ ಅಥವಾ ಅವರ ಕಿರುಚಾಡುವ ರಕ್ಕಸನ ಉದ್ವೇಗದ ಯಾವ ಕೂಗು ಕೂಡ ಆಮೇಲೆ ನಮಗೆ ಕೇಳಿಸ್ಲಿಲ್ಲ. ಭ್ರಾತ ಚಾಸ್ಯ ಮಹಾತೇಜ, ಅವನಿಗೊಬ್ಬ ತಮ್ಮ ಇದ್ದಾನೆ, ಅವನಿನ್ನೂ ಭಯಂಕರ. ಗುಣತಸ್ತುಲ್ಯ ವಿಕ್ರಮ, ಅಣ್ಣನಿಗೆ ಸಮಾನನಾದ ರೂಪ, ಸಮಾನವಾದ ವಿಕ್ರಮ, ಸಮಾನವಾದ ತೇಜಸ್ಸು, ಸಮಾನವಾದಂತಹ ಚುರುಕು, ಎಲ್ಲವೂ ಅಣ್ಣನಿಗೆ ಸಮಾನವಾದದ್ದೇ.